15th ರೌಂಡಲ್ಲೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ನೀಡಲಿದ್ದಾರೆ 9555 ಮತಗಳಿಂದ 9555 ಮತಗಳಿಂದ 15 ಸುತ್ತಾದ ಮೇಲೂ ಕೂಡ ಉಮೇಶ್ ಮೇಟಿ ನೀಡಲಿದ್ದಾರೆ 60,977 ಮತಗಳೊಂದಿಗೆ. ಮೋಹನ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಟೋಟಲ್ 60,000 ಅವ್ರಿಗೆ 51,000 ನಮಗೆ 1,11,000 ಕೌಂಟ್ ಆಗಿರೋದು. ಬಹುಶಃ ನನ್ನ ಮಾಹಿತಿ ಪ್ರಕಾರ ಅಲ್ಲಿ 180 190 ಇದೆ ಟೋಟಲ್ ಓವರ್ ಆಲ್ ವೋಟಿಂಗ್. ಇನ್ನು ಬಾಕಿ ಕೌಂಟಿಂಗ್ ಇದೆ, ಇನ್ನು 70,000 ಕೌಂಟಿಂಗ್ ಆಗಬೇಕು. ಸೊ ನೋಡೋಣ ಆ ಟ್ರೆಂಡ್ ಅನ್ನು ಹೆಂಗೆ ತಗೊಂಡೋಗುತ್ತೆ ಅಂತ ಹೇಳಿ ಆಮೇಲೆ ನಾವು ಕಮೆಂಟ್ ಮಾಡಬಹುದು. ನಾನು ಆಗಲೇ ಹೇಳ್ದಂಗೆ ಕಾನ್ಫಿಡೆನ್ಸ್ ಇದೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಬಿಕಾಸ್ ನಮ್ಮಲ್ಲೂ ಅಷ್ಟೇ ಬಹಳಷ್ಟು ತಂಡಗಳನ್ನ ರಚನೆ ಮಾಡಿ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಆಗ್ಬೋದು ಅಥವಾ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಆಗ್ಬೋದು, ತಿರ್ಗಾ ಬೊಮ್ಮಾಯಿ ಅವರು ಇದರಲ್ಲಿ ಪರ್ಸನಲ್ ಆಗಿ. ಸೊ ಈ ರೀತಿಯಾಗಿ ಬಹಳಷ್ಟು ಒಂದು ದೊಡ್ಡ ಎಫರ್ಟ್ ಹಾಕಿದೀವಿ ಅಲ್ಲಿ. ಇದೀಗ ಒಂದು ನಿಮಿಷ ಮೋಹನ್, ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಇದೀಗ ಜನ್ಮದಿನವನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಹಾಗಾಗಿ KC ರೆಡ್ಡಿಯವರ ಪ್ರತಿಮೆಗೆ ಅವರು ಹೂನಾರ ಹಾಕಿ ಅವರನ್ನು ಗೌರವಿಸ್ತಕ್ಕಂಥ ಸ್ಮರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. KC ರೆಡ್ಡಿಯವರು ಸ್ವಾತಂತ್ರ್ಯ ನಂತರ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರು 5 ವರ್ಷಗಳ ತುಂಬಿದ ನಂತರ ಸಂವಿಧಾನ ಜಾರಿಗೆ ಬಂದು ಮೊದಲನೇ ಚುನಾವಣೆ ಆಗ್ತದೆ. ಮೊದಲನೇ ಚುನಾವಣೆ ನಂತರ ಅವರು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ, ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. KC ರೆಡ್ಡಿಯವರು ಒಬ್ಬ ಸಮರ್ಥ ಆಡಳಿತಗಾರರು. ಜೊತೆಗೆ ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಕೋಲಾರ ಜಿಲ್ಲೆಯವರು. ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟೊಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕು. ಗುದ್ಲಿ ಪೂಜೆ ಮಾಡಿದ್ದು ವಿಧಾನಸೌಧ. ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. HMT, ITI, ಇಸ್ರೋ ಅವೆಲ್ಲ ಇವತ್ತು ಕರ್ನಾಟಕಕ್ಕೆ ಬರಬೇಕಾದ್ರೆ KC ರೆಡ್ಡಿಯವ್ರ ಕಾರಣ. ಕೇಂದ್ರದಲ್ಲೂ ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ ಇಂಡಸ್ಟ್ರಿ ಆಗಿದ್ದರು. ಸೊ ಅವರನ್ನು ಇವತ್ತು ನೆನ್ಕೊಳ್ತಕ್ಕಂಥ ಅವರ ದಾರಿ ಆಡಳಿತದ ಹೆಜ್ಜೆಗಳಿದ್ದಾವಲ್ಲ, ಅವು ನಮಗೆಲ್ಲ ದಾರಿದೀಪ ಅಂತಕ್ಕಂಥ ಮಾತುಗಳನ್ನು. ಒಬ್ಬ ಸಮರ್ಥ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು. ಸಾರ್ವಜನಿಕ ಜೀವನದಲ್ಲಿ ಅವರು ಪ್ರಾಮಾಣಿಕವಾಗಿ ಇದ್ದಂಥದ್ದು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಅವರ ನೇತೃತ್ವದಲ್ಲಿ ಅವರಿಗೆ ಮೈಸೂರು ಚೆಲ್ಲೋ ಅಂತ ಅವರು ಸ್ವಾತಂತ್ರ್ಯ